ಬೆಂಕಿ ಹಾಕವ್ರೆ. ಯೋ ನಿಮಗೆ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ಈ ಲಕ್ಷ್ಮಣ ಮಾತೆತ್ತಿದ್ರೆ ಏನು ಸ್ನೇಹಮಯ ಕೃಷ್ಣನ ಮೇಲೆ ಯಾರು ಸಿದ್ದರಾಮಯ್ಯನ ಅಪೋಸಿಟ್ ಆಗಿ ಮಾತಾಡ್ತಾರೆ, ಅವ್ರ ಮೇಲೆಲ್ಲ ಎಗರು ಬೀಳ್ತಿದ್ರೆ. ನನ್ನ ಮೇಲಂತೂ ಇದುವರೆಗೂ ಎಗರು ಬಿದ್ದಿಲ್ಲ. ನಿಮಗೆ ತಾಕತ್ತಿದ್ರೆ ಎಲ್ಲಿ ಅನ್ಯಾಯಗಳು ನಡೀತವೆ, ಎಲ್ಲಿ ಅಕ್ರಮಗಳು ನಡೀತವೆ, ಎಲ್ಲಿ ದೌರ್ಜನ್ಯಗಳು ನಡೀತವೆ, ಹೋಗ್ರೆ ನಿಮ್ಮ ತಾಕತ್ತು ನಿಮ್ಮ ದಮ್ ತೋರಿಸ್ರಿ ಅಲ್ಲಿ. ಈಗ ಮೊನ್ನೆ ತಾನೇ ನೋಡಿ ಸರ್, ಕಾನೂನು ಸುವ್ಯವಸ್ಥೆ 100% ಭಾಗ ಹಾಳಾಗೋಗಿದೆ ಸರ್. ಜನಸಾಮಾನ್ಯರು ಬದುಕಕ್ಕಾಗಲ್ಲ. ಜನಸಾಮಾನ್ಯರ ಮೇಲೆ ಕಾನೂನು. ಆಟೋ ಚಾಲಕರು ಒಂದು ವಿಡಿಪರ ಹಾಕೊಂಡಿಲ್ಲ ಅಂದ್ರೆ ಫೈನ್ ಹಾಕೋರು, ಆಟೋ ಚಾಲಕರು ಇನ್ಶೂರೆನ್ಸ್ ಕಟ್ಟಿಲ್ಲ ಅಂದ್ರೆ ಫೈನ್ ಹಾಕೋರು. ಇವ್ರ ಜನ್ಮಕ್ಕೆ ಬೆಂಕಿ ಹಾಕ. ಇವ್ರು ನಿಜವಾಗ್ಲೂ ಸಂವಿಧಾನ ವಿರೋಧಿಗಳೇ ಅಂತ ನಾನು ಅನ್ಕೋತೀನಿ. ಇವ್ರು ಸಂವಿಧಾನ ಪರವಾಗಿದ್ರೆ ಕೇರ್ಗಳಿ ಸರ್ವೆ ನಂಬರ್ ಕೆರೆ ಆ ರಾಜಕಾಲುವೆ ಮುನ್ನ ಒಬ್ಬ ಮಾಜಿ ಶಾಸಕ ಸಾವಿರಾರು ಲೋಡ್ನ ಕದ್ದವನಲ್ಲ, ನಾವು DC ಗಮನಕ್ಕೆ ತಂದಿದ್ವಿ, ADC ಗಮನಕ್ಕೆ ತಂದಿದ್ವಿ, ತಹಸೀಲ್ದಾರ್ ಗಮನಕ್ಕೆ ತಂದಿದ್ವಿ, ಉಪ ತಹಸೀಲ್ದಾರ್ ನಿಮ್ಗೆ ಯಾರಿಗೂ ದಮ್ಮಿಲ್ಲ ಅವ್ರ ಮೇಲೆ ಕೇಸ್ ಹಾಕಕ್ಕೆ. ಹೋಗ್ರಿ, ನಿಜವಾಗ್ಲೂ ನೀವು ಪ್ರಾಮಾಣಿಕರಾಗಿದ್ರು ಹೋಗ್ರಿ. ನಿಮ್ಗೆ ತಾಕತ್ತಿದ್ರೆ ನನ್ನ ಜೊತೆಲಿ ಬನ್ರಿ, ಅಲ್ಲಿಗೆ ನಾ ಕರ್ಕೋಗಿ ತೋರಿಸ್ತೀನಿ. ಎಲ್ರಿ ಇವ್ರದ್ದು ಆಡಳಿತ ಇವತ್ತು. ಕಾನೂನು ಏನಾಗಿದೆ ಕೊಳ್ಳೆ 100% ಭಾಗ ಮೋಸ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ಆನ್ಲೈನ್ ಪೇಮೆಂಟು, ಒಬ್ಬ ಖಾಸಗಿ ವ್ಯಕ್ತಿಗೆ ಆನ್ಲೈನ್ ಪೇಮೆಂಟ್ ಹೋಯ್ತಿದೆ ಅಂದ್ರೆ ಇವರು ಪಾರದರ್ಶಕ ಆಡಳಿತ ಮಾಡ್ತಾ ಇದ್ರೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ನಿಮಗೆ ಜನ್ಮಕ್ಕೆ ಬೆಂಕಿ ಹಾಕವ್ರೆ. ಏನಾರಿ ಬೈಲಿ ಹೇಳಿ, ನಿಮ್ಮ ಕ್ಷೇತ್ರದಲ್ಲೇ ಒಂದು ಸ್ಕೂಲ್ ಕಾಂಪೌಂಡ್ ಹೊಡೆದಾಕಿ 3 ವರ್ಷ ಆಗೈತೆ. ಸ್ಕೂಲ್ ಕಾಂಪೌಂಡ್ ಕಟ್ಟಕ್ಕಾಗಲಿಲ್ಲ ಅಂದ್ರೆ ಇವ್ರು ಜನ್ಮಕ್ಕೆ ಬೆಂಕಿ ಹಾಕೋರು. ಇವ್ರು ಎಲ್ರಿ ಸಂವಿಧಾನ ಮಾತಾಡ್ತಾರೆ? ಸಂವಿಧಾನ ವಿರೋಧಿಗಳಾಗಿ ಇವತ್ತು ನಮ್ಮನ್ನ ಆಳ್ತಾ ಇದ್ದಾರೆ. ಕಾನೂನುಗಳು ನನ್ನಂತ ಬಡಪಾಯಿ ಮೇಲೆ, ಆಟೋ ಚಾಲಕರ ಮೇಲೆ, ಕೂಲಿ ಮಾಡೋರು ಎದೆ ಮೇಲೆ ರಾಜರೋಷವಾಗಿ ಓಡಾಡ್ತಾ ಇದೆ ಕಾನೂನು. ಅದೇ ಶ್ರೀಮಂತರ ಮೇಲೆ, ಅದೇ ಅಗರ್ಭ ಶ್ರೀಮಂತರು, ಅದೇ ರಾಜಕಾರಣಿಗಳ ಕಾಲ್ ಕಸ ಆಗಿ ಕಾನೂನು ಇವತ್ತು ನಶಿಸಿ ಹೋಗ್ತಾ ಇದೆ ಅಂತ ನೋಡಿ. DC ಇವತ್ತು ಮೈಸೂರಲ್ಲಿ ಹೇಳ್ತೀನಿ ನೇರವಾಗಿ, DC ದಮ್ಮಿಲ್ಲ, ADC ಅವ್ರಿಗೂ ದಮ್ಮಿಲ್ಲ, ಕಾರ್ಪೊರೇಷನ್ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೂ ದಮ್ಮಿಲ್ಲ, ತಹಸೀಲ್ದಾರ್ಗೂ ದಮ್ಮಿಲ್ಲ. ನನಗಿರೋ ತಮ್ಮ ತಾಕತ್ತು ಧೈರ್ಯ ನಿಮ್ ಯಾರಿಗೂ ಇಲ್ಲ ಅಂತ ನೇರವಾಗಿ ಸವಾಲು ಹಾಕ್ತೀನಿ. ಈ ಸವಾಲ್ಗೆ ಸಿದ್ದರಾಮಯ್ಯವ್ರು ಸ್ವೀಕರಿಸ್ತಾರಾ? ಬರ್ತೀರಾ ಸಿದ್ದರಾಮಯ್ಯನವರೇ? ನೀವು ವಕೀಲರಿದ್ದೀರಿ ಸಿದ್ದರಾಮಯ್ಯನವರೇ. 2ನೇ ಬಾರಿ ಆಯ್ಕೆ ಆಗಿದ್ದೀರಿ. ಸಾಂಸ್ಕೃತಿಕ ನಗರದಲ್ಲಿ ಆಂಗ್ಲ ಭಾಷೆ ಎಷ್ಟು ರಾಜರೋಷವಾಗಿ ನಡೀತಾ ಇದೆ, ಕನ್ನಡವನ್ನ ಕಗ್ಗೊಲೆ ಮಾಡ್ತಾ ಇದ್ರೆ. ಒಂದ್ ಕಡೆ ನೀವು ಹೇಳ್ತೀರಿ ನೋ ಇಂಗ್ಲಿಷ್ ಓನ್ಲಿ ಕನ್ನಡ, ದಿಸ್ ಇಸ್ ಕರ್ನಾಟಕ. ಬದನೆಕಾಯಿ ಏನೂ ಇಲ್ಲ, ಏನೂ ಇಲ್ಲ ಕಣ್ರಿ. ಹಾಕ್ರೆ ನನ್ನ ಮೇಲೆ ಕೇಸು. ಇವತ್ತು ನ್ಯಾಯಾಧೀಶರನ್ನು ನಾವು ಪ್ರಶ್ನೆ ಮಾಡೋ ದಿಕ್ಕಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು. ನ್ಯಾಯಾಧೀಶರನ್ನು ಪ್ರಶ್ನೆ ಮಾಡ್ಬೇಕು. ಇವತ್ತು ನ್ಯಾಯಾಧೀಶರಿಗೆ ಹೇಳ್ತಾ ಇದ್ವಿ, ಈ ಮೂಲಕ ನಮ್ಮ ಇಂಡಿಯನ್ TV ಮೂಲಕ, ಮಾಧ್ಯಮಗಳ ಮೂಲಕ ಹೇಳ್ತಾ ಇದ್ವಿ, ನ್ಯಾಯಾಧೀಶರೇ ಒಂದು ತಿಂಗಳಿಗೆ ಒಂದ್ಸರಿನಾದ್ರು ಮೈಸೂರು ಇಡೀ 30 ಜಿಲ್ಲೆಯಲ್ವೇ ನೀವೇ ನೇರವಾಗಿ ವೇಷಭೂಷಣ ಹಾಕೊಂಡು, ಡಾಕ್ಟರ್ ಯಾರು ಶಂಕರ್ನಾಗ್ ಅವರು ವೇಷಭೂಷಣ ಹಾಕೊಂಡು ಬರ್ತಾರಲ್ಲ, ಆ ರೀತಿ ನೀವು ನಿಮ್ಮ ಒಂದು ಸಮವಸ್ತ್ರಗಳನ್ನ ಬದಲಾವಣೆ ಮಾಡ್ಕೊಂಡು ಎಲ್ಲ 30 ಜಿಲ್ಲೆಯಲ್ಲೂ ನೀವು ಅಡ್ಡಾಡಿದ್ರೆ ಏನು ಅನ್ಯಾಯ, ಏನು ಅಕ್ರಮ, ಎಷ್ಟೊಂದು ದೌರ್ಜನ್ಯಗಳು ನಡೀತಿದೆ ಅಂತೆ ಮಾನ್ಯ ನ್ಯಾಯಾಧೀಶರುಗಳು ಗೊತ್ತಾಗಬೇಕು. ನ್ಯಾಯಾಧೀಶರುಗಳು ಬೀದಿಗೆ ಬರಬೇಕು, ವಕೀಲರುಗಳು ಬೀದಿಗೆ ಬರಬೇಕು, ದಕ್ಷ ಪ್ರಾಮಾಣಿಕ ನಿವೃತ್ತಿ ಹೊಂದಿರತಕ್ಕಂಥ ಅಧಿಕಾರಿಗಳು ಬೀದಿಗೆ ಬರಗಂಟ ಇಲ್ಲಿ ಕಾನೂನು ಸುವ್ಯವಸ್ಥೆ ಯಾರ ಕೈಲೂ ಕಾಪಾಡಕ್ಕಾಗಲ್ಲ ಅಂತ ನೇರವಾಗಿ ಹೇಳ್ತೀವಿ. ವಿಚಾರದಲ್ಲಿ ಶಿಕ್ಷೆ ಆಗೋವರೆಗೂ ನೀವು ಹೊರಗಡೆ ಇದ್ದು ಶಿಕ್ಷೆ ಈಗಲೂ ನಡೆದಿ, ಶಿಕ್ಷೆ ಆಗೋ ತನಕ ನಾವು ಬಿಡಲ್ಲ. ಮಾನ್ಯ ಮುಖ್ಯಮಂತ್ರಿಗಳನ್ನೇ ಖಂಡಿಸ್ತೀವಿ ನಾವು. ಮುಖ್ಯಮಂತ್ರಿಗಳ ಸಂಸದರು ಯದುವೀರವ್ರೆ ಈ ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂದಮೇಲೆ ನೀವು ಮಾಧ್ಯಮದಲ್ಲಿ ನೋಡಿರ್ತೀರ ಆಲ್ರೆಡಿ. ಅವ್ರ ಮೇಲೆ ಏನು ಕ್ರಮ ತಗೊಂಡಿದ್ದೀರಿ ಅಂತ ನಾಚಿಕೆ ಆಗಲ್ಲ ನಿಮಗೆ ಸಂಸದರಾಗಿ. GT ದೇವೇಗೌಡ್ರೆ, ತನ್ವೀರ್ ಸೇಠ್ ಅವರೇ, ಹರೀಶ್ ಕುಮಾರ್ ಅವರೇ, ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರೇ, ಮಾಜಿ ಶಾಸಕರೇ, ಈಗ ಉಸ್ತುವಾರಿ. ನಾಚಿಕೆ ಆಯ್ತಿದೆ. 91ರಲ್ಲೇ ಆವಾಗಲೇ ನಾನು ಹೋರಾಟಕ್ಕೆ ಇಳಿದಿರೋದು. ಈ ಅಭಿವ್ಯಕ್ತಿಗಳಿಗೆ 420ಗಳಿಗೆ ಎದುರ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ. ಜನ ನಮ್ಮಂಥವ್ರನ್ನ ಗುರುತಿಸ್ಬೇಕು, ನಮ್ಮಂಥವ್ರನ್ನ ಬೆಳೆಸ್ಬೇಕು, ನಮ್ಮಂಥವ್ರಿಂದ ಜನ ಬೆಂಬಲವಾಗಿ ನಿಂತ್ಕೊಂಡು ಅನ್ಯಾಯ ಅಕ್ರಮಗಳ ವಿರುದ್ಧ ಅವರು ಧ್ವನಿ ಎತ್ತಬೇಕು ಅಂತ ಈ ಮೂಲಕ ನಿಮ್ಮ ಮಾಧ್ಯಮಗಳ ಮೂಲಕ ಜನಗಳಿಗೂ ಎಚ್ಚರಿಕೆ ಕೊಡ್ತೇವೆ.